ಕುಮಾರಸ್ವಾಮಿ ಅವರಿಂದ ನನ್ನ ಜೈಲಿಗೆ ಕಳಿಸೋದಕ್ಕೆ ಷಡ್ಯಂತ್ರ ನಡೀತಾ ಇದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯ ಸಂಬಂಧ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತಪ್ಪು ಮಾಡಿದವರನ್ನ ಮಾತ್ರ ಜೈಲಿಗೆ ಕಳಿಸೋದಕ್ಕೆ ಸಾಧ್ಯ. ನ್ಯಾಯಾಲಯದಲ್ಲಿ ತಪ್ಪು ಸಾಬೀತು ಆದರೆ ಜೈಲಿಗೆ ಹಾಕ್ತಾರೆ. ಕುಮಾರಸ್ವಾಮಿ ಹೇಳಿದ ಮಾತ್ರಕ್ಕೆ ಡಿಕೆಶಿ ಜೈಲಿಗೆ ಹೋಗಲ್ಲ. ನನ್ನನ್ನ ಜೈಲಿಗೆ ಹಾಕಿಸಲು ಕೆಲವರು ಪ್ರಯತ್ನ ಪಡ್ತಿದ್ದಾರೆ. ವಿಜಯೇಂದ್ರ ಕಾಂಗ್ರೆಸ್ನವರಿಂದ ಜೈಲಿಗೆ ಕಳಿಸುವ ಯತ್ನ ನಡೀತಾ ಇದೆ ಅಂತ ಬೆಂಗಳೂರಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸರಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು ಡಿಕೆಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣವರು ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇ ನನಗೇನು ವಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಿಗೆ ಯಾರು ಬೇಕಾದವ್ರನ್ನ ಕಳಿಸ್ಲಕ್ ಆಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಸಾಕ್ಷಿಗಳು, ಪುರಾವೆಗಳು, ಮಾಡಿದಂತಹ ಹಗರಣಗಳ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕಾಗ್ತದೆ. ಆ ಪ್ರೂವ್ ಆದ್ರೆ ಯಾರಿದ್ರೂ ಹೋಗ್ಬೇಕು. ಈಗ ಪ್ರಧಾನಮಂತ್ರಿಗಳೇ ನಾಳೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಯಾರು ಪ್ರಧಾನಮಂತ್ರಿ ಆದವರು ಬರೀ 30 ದಿವಸ ಜೈಲಿನಲ್ಲಿದ್ರೆ ಅವರು ಪ್ರಧಾನಮಂತ್ರಿ ಆಟೋಮೆಟಿಕಲಿ ಪ್ರಧಾನಮಂತ್ರಿ ಹೋಗ್ಬೇಕನ್ನೋಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಸಂವಿಧಾನ ಕಾನೂನು ಮುಂದೆ DK ಶಿವಕುಮಾರ್ ಅವರೇನು ದೊಡ್ಡವರಲ್ಲ. ಜೈಲಿಗೆ ಹೋಗುವುದು ಬತ್ತಂದ್ರೆ ಹೋಗ್ಬೋದು, ಕಾನೂನಿನ ಇದರಲ್ಲಿ ಉಳಿಬಹುದು. ಯಾಕಂದ್ರೆ ಅವರಿಂದ ಬಹಳ ಬುದ್ಧಿವಂತ, ಅತ್ಯಂತ ಈ ದೇಶದಲ್ಲಿ ಕಂಡೆರದಂತ ನ್ಯಾಯವಾದಿಗಳು ಇರೋದ್ರಿಂದ ಅವ್ರು ರಕ್ಷಣೆ ಮಾಡಬಹುದು ಅಂತ ಅನ್ನಿಸ್ತದೆ.